ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 3ನೇ ಪ್ರಶ್ನೆ, ಕರ್ನಾಟಕದ ಭೂಸಂಪತ್ತು ಎಂಬಂತಹ ಚಾಪ್ಟರ್ ಇಂದ ಹೈನು ಬೆಳೆ ಬೆಳೆಯುವ ಅವಧಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಆಗಸ್ಟ್ ಸೆಪ್ಟೆಂಬರ್, ಆಪ್ಷನ್ ಬಿ ಮಾರ್ಚ್ ಏಪ್ರಿಲ್, ಆಪ್ಷನ್ ಸಿ ನವೆಂಬರ್ ಡಿಸೆಂಬರ್, ಆಪ್ಷನ್ ಡಿ ಫೆಬ್ರವರಿ ಜೂನ್. ಹೈನು ಬೆಳೆ ಅಂತಂದ್ರೆ ರಾಬಿ ಬೆಳೆ ಅಂತ ಕೂಡ ಕರೀತಾರೆ ಮಕ್ಕಳೇ. ಓಕೆನಾ, ರಾಬಿ ಬೆಳೆ. ಹೈನು ಬೆಳೆ ಅಂತಂದ್ರೆ ರಾಬಿ ಬೆಳೆ ಅಂತ ಕೂಡ ಹೈನು ಬೆಳೆಯನ್ನ ಕರೆಯಲಾಗುತ್ತೆ. ಭತ್ತ ಇದಕ್ಕೆ ಒಂದು ಮುಖ್ಯವಾದ ಬೆಳೆ. ಓಕೆನಾ. ಸೊ ಭತ್ತವನ್ನು ಮಲೆನಾಡಿನಲ್ಲಿ ಚೆಲ್ಲುವ ವಿಧಾನ ಮತ್ತು ಮೈದಾನಗಳಲ್ಲಿ ನಾಟಿ ಮಾಡುವ ವಿಧಾನಗಳಿಂದ ಬೆಳೆಯಲಾಗುತ್ತೆ. ಸೊ ಈ ಭತ್ತವನ್ನ ಹೈನು ಬೆಳೆಯನ್ನ ಬೆಳೆಯುವ ಸೂಕ್ತವಾದ ಅವಧಿ ಅಂತಂದ್ರೆ ಅದು ಫೆಬ್ರವರಿಯಿಂದ ಜೂನ್ ವರೆಗೆ. ಓಕೆನಾ. ಸೊ ಈ 70% ಬೆಳೆಯನ್ನ ಜೂನ್ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ ಆಮೇಲೆ ಸೆಪ್ಟೆಂಬರ್ ಜೂನ್ ಇಂದ ಆಗಸ್ಟ್ ತಿಂಗಳುಗಳಲ್ಲಿ ನಾಟಿ ಮಾಡಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅದನ್ನ ಕಟಾವು ಮಾಡ್ತಾರೆ. ಅದನ್ನ ಕಾರು ಬೆಳೆ ಅಂತ ಕರೀತಾರೆ. ಅದೇ ರೀತಿ ಇದನ್ನ ಬೇಸಿಗೆಯಲ್ಲಿಯೂ ಕೂಡ ನೀರಾವರಿ ಸೌಲಭ್ಯವನ್ನ ಉಪಯೋಗಿಸಿ ಬೆಳೆಯುವುದು ರಾಬಿ ಬೆಳೆ. ಓಕೆನಾ. ಸೊ ರಾಬಿ ಬೆಳೆ ಅದನ್ನ ಫೆಬ್ರವರಿ ಮತ್ತು ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಸೊ ಹೈನು ಬೆಳೆಗೆ ಅಥವಾ ರಾಬಿ ಬೆಳೆಗೆ ಸೂಕ್ತವಾದ ಅವಧಿ ಫೆಬ್ರವರಿಯಿಂದ ಜೂನ್. ಆಪ್ಷನ್ ಡಿ. ಓಕೆ, ಥ್ಯಾಂಕ್ ಯು.